ನಾವಿವತ್ತು ಎಲ್ಲ ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ. ಮುಸಲ್ಮಾನರು ಇಸ್ಲಾಂ ಇಸ್ಲಾಂ ಅಂತ ಹೇಳಿಕೊಂಡು ಹಲವಾರು ಹಳ್ಳಿಗಳಲ್ಲಿ ಬರ್ತಾರೆ. ದೊಡ್ಡ ಗಡ್ಡ ಇರ್ತದೆ, ಮೀಸೆ ಎಲ್ಲ ಬೋಳಿಸಿರ್ತಾರೆ, ತೊಪ್ಪಿ ಕೂಡ ಹಾಕ್ತಾರೆ, ಒಂದು 3/4 ಟೈಪಲ್ಲಿರೋ ಒಂದು ಪ್ಯಾಂಟ್ ಕೂಡ ಧರಿಸಿಕೊಂಡು ಬಹಳಷ್ಟು ಹಳ್ಳಿಗಳಲ್ಲಿ ಅವರು ಇಸ್ಲಾಂ, ದೀನ್, ತಬ್ಲೀಗ್ ಎಂಬ ಹೆಸರಲ್ಲಿ ಬರ್ತಾ ಇರ್ತಾರೆ. ನಮ್ಮ ಉಲಮಾಗಳು ತುಂಬ ವರ್ಷಗಳ ಹಿಂದೆಯೇ ಆ ಬಗ್ಗೆ ಎಚ್ಚರಿಕೆಯನ್ನು ಕೊಡುತ್ತಲೇ ಬಂದಿದ್ದಾರೆ. ಅವರ ಪೂರ್ವಿಕರಾದ ಹಲವಾರು ಗ್ರಂಥಗಳಲ್ಲಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅತ್ಯಂತ ಕೀಳಾಗಿ ತುಚ್ಛವಾಗಿ ಮಾತನಾಡಿದ ಅವರ ಹೇಳಿಕೆಗಳನ್ನು ಕೊಟ್ಟ ವಿಷಯಗಳ ಬಗ್ಗೆ ನಮ್ಮ ಉಲಮಾಗಳು ಪೂರ್ವಕಾಲದಿಂದಲೇ ಹೇಳ್ತಾ ಬಂದರು. ಅದಕ್ಕೆ ಕೆಲವರೆಲ್ಲ ಸಮಜಾಯಿಷಿಗೆ ಮಾಡುತ್ತಾ ಅದೆಲ್ಲ ಮೊದಲ ಕಾಲದಲ್ಲಲ್ವಾ, ಈಗ ಆ ರೀತಿ ಏನಿಲ್ಲ, ಈಗ ಅದೆಲ್ಲ ಹೋಗಿದೆ, ಈಗ ಕೇವಲ ದೀನ್ ಇಸ್ಲಾಂ, ನಮಾಜ್, ದಾವತ್, ತಬ್ಲೀಗ್ ಇದು ಮಾತ್ರವೆಂದು ಹೇಳುತ್ತಾ ಅವರು ಬಂದರು. ಆದರೆ ಅವರ ದೊಡ್ಡ ದೊಡ್ಡ ನಾಯಕರಲ್ಲಿ ಇವತ್ತು ಕೂಡ ಇಂತಹ ಒಂದು ಆಶಯ ಇದೆ ಎಂದು ಕೆಲವೊಮ್ಮೆ ಅವರಿಗೆ ಗೊತ್ತಿಲ್ಲದೆ ಅವರ ಬಾಯಿಂದ, ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರ ಬಾಯಿಂದ ಹೊರಗೆ ಬರ್ತಾ ಇದೆ. ಅವರ ಜಾಗತಿಕ ಮಟ್ಟದ ಅತ್ಯಂತ ದೊಡ್ಡ ಲೀಡರ್ ಎಂದು ಕರೆಯಲ್ಪಡುವ ತಾರಿಖ್ ಮಸೂದ್ ಎಂದು ಕರೆಯಲ್ಪಡುವ ವ್ಯಕ್ತಿ ಯುರೋಪಿಯನ್ ಕಂಟ್ರಿಗೆ ಹೋಗಿ ಕೆನಡಾದಲ್ಲೋ ಎಲ್ಲೋ ಒಂದು ಭಾಷಣ ಮಾಡುತ್ತಾ ಹೇಳ್ತಾ ಇದ್ದಾರೆ, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕುರ್ಆನ್ ಅವರು ಬೇರೆಯವರ ಹತ್ರ ಬರೆಸ್ತಾ ಇದ್ರು. ಅವರು ತಪ್ಪು ಬರೆದಾಗ ಅವರು ತಪ್ಪು ಬರೆದದ್ದಂತ ಹೇಳಿ ಹುಜೂರ್ ಅವರಿಗೆ ಗೊತ್ತಾಗಿಲ್ಲ. ಆದ್ರಿಂದ ಕುರ್ಆನ್ ನಲ್ಲಿ ಇವತ್ತು ಕೂಡ ಗ್ರಾಮರ್ ಮಿಸ್ಟೇಕ್ ಇದೆ. ಉಮ್ಮಿಯಾಗಿರುವ ಉಮ್ಮಿ ಅಂತ ಹೇಳಿದ್ರೆ ಅವರು ಅದಕ್ಕೆ ಅರ್ತಿರುವುದು ಅನ್ಪಡ್, ಬರಹ ಓದಲಿಕ್ಕೆ ಗೊತ್ತಿಲ್ಲದ ಮುಹಮ್ಮದ್ ಅವರಿಗೆ ಅದು ಗೊತ್ತಾಗಿಲ್ಲ. ಆದ್ದರಿಂದ ಇವತ್ತು ಕೂಡ ಕುರ್ಆನ್ ನಲ್ಲಿ ಗ್ರಾಮರ್ ಮಿಸ್ಟೇಕ್ ಇದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಏನು ಕೂಡ ಗೊತ್ತಿಲ್ಲ. हमारे नबी के बारे में पूरी उम्मत का इजमा है, भाई ना लिखना जानते थे और ना पढ़ना जानते. अबे भाई फिर क्यों फॉलो कर रहे हो यार? खुद बोल रहे हो कि ना लिखना जानते थे और ना पढ़ना, उम्मी थे. मा तखुत्तुहु बियमीनिक, कुरान कह रहे हैं मोहम्मद सल्लल्लाहु अलैहि वसल्लम जो कुरान पेश कर रहे हैं, एक लफ्ज भी इनके दाएं हाथ ने कभी नहीं लिखा, एक लफ्ज नहीं लिखा. जैसे ही आयत नाजिल होती, आप कभी ज़ैद इब्ने साबित को बुला रहे हैं, कभी किसी और साहबी को बुला रहे हैं, भाई लिखो. और देखो हमारे नबी सल्लल्लाहु अलैहि वसल्लम जब कुरान लिखवाया ना, तो चूंकि आप लिखना पढ़ना नहीं जानते थे, तो बाज दफा कातिब से ग्रामर की गलती हुई लिखने में, हमारे नबी ने उसकी करेक्शन नहीं की. आपको नहीं पता चला कि ग्रामर के लिहाज से ये गलत लिखा हुआ है, वो अब तक उसी तरह लिखा हुआ है. समझ रहे कि नहीं समझ रहे? ಇಸ್ಲಾಮಿನ ವೇಷ ಹಾಕಿಕೊಂಡಿರುವ ಇಸ್ಲಾಮಿನ ಶತ್ರುಗಳಂತ ಹೇಳಿದರೆ ಹುಜೂರ್ ಅವರ ಕಾಲದಲ್ಲೂ ಕೂಡ ಇದ್ದರು. ಅಬ್ದುಲ್ಲಾಹ್ ಇಬ್ನ್ ಉಬೈ ಇಬ್ನ್ ಸಲೂನ್, ದೊಡ್ಡ ಗಡ್ಡ ಇತ್ತು, ದೊಡ್ಡ ತೊಪ್ಪಿ ಇತ್ತು. ನಮಾಜಿನಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೇರ ಹಿಂದೆ ನಿಂತುಕೊಂಡು ಆ ಸಫ್ ಸೀದಾಕರ ಅಂತ ಹೇಳ್ತಾ ಇರುವ ಕೆಲವರು ಆ ರೀತಿ ಸಫನ್ನೆಲ್ಲ ಸರಿ ಮಾಡ್ತಾ ಇದ್ದ. ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅವನಿಗೆ ವಿಶ್ವಾಸವಿರಲಿಲ್ಲ, ಅವನು ಮುನಾಫಿಕ್ ಆಗಿದ್ದ. ಅವನ ಬಗ್ಗೆ ಕುರ್ಆನ್ ಹೇಳಿತು, ಇನ್ನಲ್ ಮುನಾಫಿಕೀನ ಫಿ ದರ್ಕಿಲ್ ಅಸ್ಫಲಿ ಮಿನನ್ ನಾರ್, ಅವನು ಜಹನ್ನಮಿನ ತಳಭಾಗದಲ್ಲಿದ್ದಾನೆ ಅಂತ ಹೇಳಿ. ಆ ಕಾಲದ ಬಿದ್ಅತ್, ಈ ಕಾಲದಲ್ಲಿರುವ ಬಿದ್ಅತ್, ಈ ಟೈಪ್ನ ಕೆಲವು ಮನುಷ್ಯರು ಮುಂಡಾಸು ಕಟ್ತಾರೆ, ಗಡ್ಡ ಇಟ್ಟುಕೊಳ್ತಾರೆ, ಬಿಳಿ ವಸ್ತ್ರವನ್ನು ಹಾಕ್ತಾರೆ, ದೀನ್, ಇಸ್ಲಾಂ, ಪ್ರವಾದಿ, ಕುರ್ಆನ್, ಹದೀಸ್ ಅಂತ ಬಾಯಿ ತೆರೆದರೆ ಇದನ್ನ ಹೇಳ್ತಾರೆ. ಆದರೆ ಕೆಲವೊಂದು ಕಡೆಗಳಿಗೆ ಹೋಗಿ ಈ ರೀತಿಯ ವಿಷ ಕಾರುತ್ತಾರೆ. ಕುರ್ಆನ್ ನಲ್ಲಿ ಗ್ರಾಮರ್ ಮಿಸ್ಟೇಕ್ ಇದೆ ಅಂತ ಹೇಳಿ ಈ ತನಕ ಯಾವೊಂದು ಧರ್ಮದವನು ಕೂಡ ಹೇಳಿಲ್ಲ, ಇತರ ಧರ್ಮದವನು ಕೂಡ ಹೇಳಿಲ್ಲ. ಅರಬಿಗಳಲ್ಲಿ ಅತ್ಯಂತ ಸಾಹಿತ್ಯ ಸಾಮ್ರಾಟರಾದ ಹಲವಾರು ಮಂದಿ ಕುರ್ಆನಿನ ಸಾಹಿತ್ಯ ಸಂಪುಷ್ಟತೆಯ ಮುಂದೆ ಬಂದು ಮಂಡಿಯೂರಿದ ಘಟನೆಗಳಿವೆ. ವಲೀದ್ ಬಿನ್ ಮುಗೈರಾ, ಅಬೂ ಜಹಲ್ ಅಂತವರೆಲ್ಲ ಕುರ್ಆನ್ನ ಸಾಹಿತ್ಯ ಸಂಪುಷ್ಟತೆಯನ್ನು ಕಂಡು ಕುರ್ಆನ್ಗೆ ಸಾಟಿಯಾದ ಒಂದು ಕುರ್ಆನ್ ತರಲಿಕ್ಕೆ ಬೇಕಾಗಿ ಆ ಕಾಲದ ದೊಡ್ಡ ದೊಡ್ಡ ಸಾಹಿತ್ಯಗಾರರಾಗಿದ್ದ ವಲೀದ್ ಬಿನ್ ಮುಗೈರಾ ಅವರನ್ನು
ಅಂತಹವರನ್ನು ಕರೆಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ಬಂದಾಗ ಅವರು ಹೇಳಿದ್ದು ಕೇವಲ ಒಂದೆರಡು ಆಯತ್ತುಗಳು ಮಾತ್ರ. ಆ ಸಂದರ್ಭದಲ್ಲಿ ವಲೀದ್ ಬಿನ್ ಮುಗೀರ ಕುರ್ಆನ್ನ ಸಾಹಿತ್ಯ ಆ ಸಂಪುಷ್ಟತೆಯ ಮುಂದೆ ಮಂಡಿಯೂರಿಕೊಂಡು ಅವರು ಹೇಳ್ತಾರೆ, ವಲ್ಲಾಹಿ ವಲ್ಲಾಹಿ ಇಂತಹ ಒಂದು ಗ್ರಂಥವನ್ನು ನಾವು ಕಂಡಿಲ್ಲ. ಇನ್ನ ಲಹು ಲಹಲಾವ, ಎಷ್ಟೊಂದು ಮಾಧುರ್ಯವಿದು, ಎಷ್ಟೊಂದು ಸುಂದರವಿದು, ಎಷ್ಟೊಂದು ಸೌಂದರ್ಯದಿಂದ ಕೂಡಿದೆ ಎಂದು ಹೇಳುತ್ತಾ ಅವರು ಮಂಡಿಯೂರಿದರು. ಈ ತನಕ 1500 ವರ್ಷಗಳ ಇತಿಹಾಸದಲ್ಲಿ ಪವಿತ್ರ ಕುರ್ಆನಿನಲ್ಲಿ ಗ್ರಾಮರ್ ಮಿಸ್ಟೇಕ್ ಇದೆ, ವ್ಯಾಕರಣಗಳು ಸರಿಯಾಗಿಲ್ಲ ಎಂದು ಹೇಳಿದ ಯಾವತ್ತೂ ಮನುಷ್ಯ ಇರಲಿಕ್ಕಿಲ್ಲ. ಆದರೆ ಕುರ್ಆನ್ ಗೊತ್ತಿದೆ, ಹದೀಸ್ ಗೊತ್ತಿದೆ ಅಂತ ಹೇಳಿಕೊಂಡು ಬರುವ ಕೆಲವರು ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ. ಅವರ ಅಸಲಿ ಖಂಡಿತವಾಗಿ ಇಸ್ಲಾಮಿನೊಂದಿಗೆ ಯಾವ ಸಂಪರ್ಕ ಕೂಡ ಅವರಿಗಿಲ್ಲ. ಅದಕ್ಕೆ ಅವರು ಬಳಸಿದ್ದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮಿ ಅಂತ ಹೇಳಿ. ಉಮ್ಮಿ ಅಂತ ಹೇಳಿದರೆ ಏನು? ಉಲಮಾಗಳು, ಸಾದಾತುಗಳು, ಮುಫಸ್ಸಿರೀನ್ಗಳು, ಮುಹದ್ದಿಸೀನ್ಗಳು ಎಷ್ಟು ವಿಶಾಲವಾಗಿ ಇದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಹುಜೂರ್ ಅವರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಿಲ್ಲದ ಒಂದು ಮನುಷ್ಯನನ್ನು ಈ ಮನುಷ್ಯ ನಬಿ ಅಂತ ಹೇಳಿ ಅಂಗೀಕಾರ ಮಾಡ್ತಾ ಇರೋದು. ನಬಿ ಅಂತ ಹೇಳ್ತಾರೆ, ಮತ್ತೆ ಹುಜೂರ್ ಅವರಿಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಗೊತ್ತಿಲ್ಲದ, ಏನು ಗೊತ್ತಿಲ್ಲದ ಒಂದು ಮನುಷ್ಯನನ್ನು ಯಾರಾದರೂ ನಬಿ ಮಾಡ್ತಾರೆ? ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎಲ್ಲವೂ ಕೂಡ ಗೊತ್ತಿತ್ತು, ಎಲ್ಲವೂ ಕೂಡ ಗೊತ್ತಿಲ್ಲದ ಒಂದು ವಿಷಯವಿರಲಿಲ್ಲ, ಎಲ್ಲವೂ ಕೂಡ ಗೊತ್ತಿತ್ತು. ದುನಿಯಾದ ಆಖಿರತ್ತಿನ ಪ್ರತಿಯೊಂದು ವಿಷಯಗಳ ಬಗ್ಗೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸ್ಪಷ್ಟವಾದ ಮಾಹಿತಿ ಇತ್ತು. ಅನ ಮದೀನತುಲ್ ಇಲ್ಮ್ ವ ಅಲಿಯುಂ ಬಾಬುಹಾ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ಅರಿವಿನ ಪಟ್ಟಣ, ಅರಿವಿನ ಪಟ್ಟಣ ನಾನು, ನನ್ನ ಒಳಗೆ ಬರಲಿಕ್ಕಿರುವ ಪ್ರವೇಶ ದ್ವಾರವಾಗಿದೆ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರ ಆ ಇಲ್ಮಿನ ಬಗ್ಗೆ ಎಷ್ಟೋ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಲಕ್ಷಾಂತರ ಬರುವ ತನ್ನ ಶಿಷ್ಯಂದಿರಿಗೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರ್ಆನ್ ಕಲಿಸ್ತಾರೆ, ಹದೀಸ್ ಕಲಿಸ್ತಾರೆ. ಈ ಮನುಷ್ಯ ಹೇಳ್ತಾನೆ, ಹುಜೂರ್ ಅವರಿಗೆ ಕುರ್ಆನ್ ಗೊತ್ತಿರಲಿಲ್ಲ, ಅರಿವು ಗೊತ್ತಿರಲಿಲ್ಲ. ಅರಿವು ಗೊತ್ತಿಲ್ಲದೆ ಇದ್ದರೆ ಅವರು ಸ್ವಹಾಬಿಗಳಿಗೆ ಹೇಗೆ ಕಲಿಸ್ತಾರೆ? ಸ್ವಹಾಬಿಗಳದನ್ನು ತಾಬಿಯನ್ಗಳಿಗೆ ಹೇಗೆ ಕಳಿಸ್ತಾರೆ? ತಾಬಿಯನ್ಗಳದನ್ನು ತಬು ತಾಬಿಯನ್ಗಳಿಗೆ ಹೇಗೆ ಕಳಿಸ್ತಾರೆ? ಮೌಢ್ಯತನದ ಪರಮಾವಧಿಯಲ್ಲದೆ ಬೇರೇನು ಹೇಳಲಿಕ್ಕೆ ಸಾಧ್ಯ? ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಲ್ಮ್, ಅರಿವು, ಅದಕ್ಕೆ ಸಾಟಿಯಾಗಿ ನಿಲ್ಲಿಕ್ಕೆ ಈ ಪ್ರಪಂಚದಲ್ಲಿ ಒಬ್ಬರಿಗೂ ಕೂಡ ಸಾಧ್ಯವಿಲ್ಲ. ಅವರು ಸ್ವಹಾಬಿಗಳನ್ನು ಕರ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಚಂದ್ರದ ಬಗ್ಗೆ ಹೇಳಿಕೊಟ್ಟರು, ನಕ್ಷತ್ರಗಳ ಬಗ್ಗೆ ಹೇಳಿಕೊಟ್ಟರು, ಭೂಮಿಯ ಪಾತಾಳದ ಬಗ್ಗೆ ಹೇಳಿಕೊಟ್ಟರು, ಆ ಸಾಗರದ ಪಾತಾಳದ ಅಡಿಭಾಗದಲ್ಲಿರುವ ಅದ್ಭುತಗಳ ಬಗ್ಗೆ ಹೇಳಿಕೊಟ್ಟರು. ಕುರ್ಆನ್ ಬಿಡಿಸಿಕೊಂಡವರು ಹೇಳ್ತಾರೆ, ಮರಜಲ್ ಬಹ್ರೈನ್ ಯಲ್ತಕಿಯಾನ್, ಸಮುದ್ರ ದಾಳದಲ್ಲಿ ಸಿಹಿ ಮತ್ತು ಉಪ್ಪು ನೀರಿದೆ, ಅದರ ಮಧ್ಯದಲ್ಲೊಂದು ಪರದೆ ಇದೆ. ಆಧುನಿಕ ಶಾಸ್ತ್ರಗಳೆಲ್ಲ ಇವತ್ತು ಕಲಿಸಿಕೊಡುತ್ತಿರುವ ಹಲವಾರು ವಿಜ್ಞಾನಗಳನ್ನು 1400 ವರ್ಷಗಳ ಮುಂಚೆ ಕುರ್ಆನ್ ಮೂಲಕ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾ ಇದ್ದಾರೆ. ಹುಜೂರ್ ಅವರಿಗೆ ಗೊತ್ತಿಲ್ಲದ ವಿದ್ಯಾಭ್ಯಾಸವಿಲ್ಲ. ಅವರ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟರು. ತಂದೆಯ ಸೊತ್ತಿನಿಂದ ಮಕ್ಕಳಿಗೆ ಯಾವ ರೀತಿಯಾಗಿ ಅದನ್ನು ನಾವು ಆ ಸೊತ್ತನ್ನು ಪಾಲು ಮಾಡಬೇಕೆಂಬುದರ ಬಗ್ಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಂತೆ ಹೇಳಿಕೊಟ್ಟವರು ಯಾರು ಇಲ್ಲ. ತನ್ನ ಶಿಷ್ಯಂದಿರನ್ನು ಕೂರಿಸಿಕೊಂಡು, ಮಕ್ಕಳಿಗೆ ಇಷ್ಟು, ಹೆಣ್ಮಕ್ಕಳಿಗೆ ಇಷ್ಟು, ಗಂಡು ಮಕ್ಕಳಿಗೆ ಇಷ್ಟು, ಮೊಮ್ಮಕ್ಕಳಿಗೆ ಇಷ್ಟು, ಪತ್ನಿಗಿಷ್ಟು. ಆ ಫರಾಯಿದ್ ಎಂಬ ಅತ್ಯಂತ ದೊಡ್ಡ ಒಂದು ಬಾಬ್, ಒಂದು ಸಬ್ಜೆಕ್ಟ್ ಇದೆ. ಅದು ಈ ಪ್ರಪಂಚವನ್ನು ಅಚ್ಚರಿಗೊಳಿಸುವ ಸಬ್ಜೆಕ್ಟ್. ಮದೀನಾದ ದರ್ಬಾರ್ನಲ್ಲಿ ನಿಂತುಕೊಂಡು ಎಳೆಯಾಗಿ ಬಿಡಿಸಿ ಯಾರಿಗೂ ಒಂದು ಸಂಶಯವಿಲ್ಲದ ರೀತಿಯಲ್ಲಿ ಆ ಮ್ಯಾಥಮೆಟಿಕ್ಸ್ ಅನ್ನು ಹೇಳಿಕೊಟ್ಟ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರಷ್ಟು ದೊಡ್ಡ ಗಣಿತ ಶಾಸ್ತ್ರಜ್ಞನಿಲ್ಲ, ಅವರಷ್ಟು ದೊಡ್ಡ ಬುದ್ಧಿಜೀವಿ ಇಲ್ಲ, ಅವರಷ್ಟು ದೊಡ್ಡ ವಿಜ್ಞಾನಿ ಇಲ್ಲ, ಅವರಷ್ಟು ದೊಡ್ಡ ಇಂಜಿನಿಯರ್ ಇಲ್ಲ, ಅವರಷ್ಟು ದೊಡ್ಡ ಡಾಕ್ಟರ್ ಇಲ್ಲ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವೈದ್ಯಶಾಸ್ತ್ರದ ಬಗ್ಗೆ ಹೇಳಿಕೊಟ್ಟರು, ಎಷ್ಟು ವಿಶಾಲವಾಗಿ ಹೇಳಿಕೊಟ್ಟರು. ಪ್ರತಿಯೊಂದು ಶಾಸ್ತ್ರಗಳು, ಪ್ರತಿಯೊಂದು ಅರಿವುಗಳು, ಪ್ರತಿಯೊಂದು ವಿಜ್ಞಾನಗಳು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಗೊತ್ತಿತ್ತು. ಅವರನ್ನು ಅನ್ಪಡ್ ಅಂತ ಹೇಳುವವರು ಅವರು ಅನ್ಪಡ್ ಆಗ್ಬೇಕಲ್ಲದೆ ಒಂದು ಅನ್ಪಡ್, ಈ ಪ್ರಪಂಚದ ದೊಡ್ಡ ಅನ್ಪಡಿಗೆಲ್ಲದೆ ಹುಜೂರ್ ಅವರನ್ನು ಅನ್ಪಡ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇವನಾಗಿದ್ದಾನೆ ಈ ಪ್ರಪಂಚದ ಅತ್ಯಂತ ದೊಡ್ಡ ಅನ್ಪಡ್. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅನ್ಪಡ್ ಅಂತ ಹೇಳಿದವನು. ಡಾಕ್ಟರ್ ಬರ್ನಾರ್ಡ್ ಶಾರ್ ಅಂತಹ ದಾರ್ಶನಿಕರು
ಕಾರ್ಲೆಯಂತಹ ಹಲವಾರು ವಿಜ್ಞಾನಿಗಳು, ಜಗತ್ತು ಕಂಡ ಹಲವಾರು ಬುದ್ಧಿಶೀವಿಗಳು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಳವೇರಿದ ಅರಿವಿನ ಬಗ್ಗೆ ಅವರು ಹೇಳ್ತಾರೆ. ಅಜ್ಞಾನಾಂಧಕಾರದಲ್ಲಿ ಮುಳುಗಿದ್ದ ಅರೇಬಿಯಾದ ಸಮೂಹಕ್ಕೆ ವಿದ್ಯೆಯ ವಿಶಾಲವಾದ ಪ್ರಪಂಚವನ್ನು ತೋರಿಸಿಕೊಟ್ಟದ್ದು ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದರು ಅಂತ ಹೇಳಿಕೊಂಡು ಹೇಳುತ್ತಿರುವುದನ್ನು ನಾವು ಕಾಣ್ತಾ ಇದೆ. ಈ ಮನುಷ್ಯ ಹೇಳ್ತಾನೆ ಹುಜೂರ್ ಅವರು ಅನ್ಪಡ್ ಅಂತ ಹೇಳಿ. ಇವರಿಗೆ ಗೊತ್ತಿಲ್ಲ ಕುರ್ಆನ್ ಏನು, ಇವರಿಗೆ ಗೊತ್ತಿಲ್ಲ ಹದೀಸ್ ಏನು, ಇವರಿಗೆ ಗೊತ್ತಿಲ್ಲ ಉಮ್ಮಿ ಅಂತ ಹೇಳಿದ್ರೆ ಏನು. ಉಮ್ಮಿ ಏನಾಗಿದೆ ಉಮ್ಮಿ ಅಂತ ಹೇಳಿದರೆ ಈ ಅನ್ಪಡ್ಗಳಿಗೆ ಅದು ಗೊತ್ತಾಗಲ್ಲ. ಉಮ್ಮಿ ಅಂತ ಹೇಳಿದರೆ ಏನು? ಈ ದುನಿಯಾದಲ್ಲಿರುವ ಯಾವುದೇ ಉಸ್ತಾದುಗಳು ಇಲ್ಲದೆ ಕಲಿತವರು, ಅರಿವು ಸಿಕ್ಕಿದವರು. ಅದು ಹುಜೂರ್ ಅವರ ಮುಅಜಿಜತ್ ಆಗಿದೆ, ಅದು ಹುಜೂರ್ ಅವರ ಪವಾಡವಾಗಿದೆ, ಅದು ಹುಜೂರ್ ಅವರ ಖುಸೂಸಿಯಾತ್ ಆಗಿದೆ ಉಮ್ಮಿ ಅಂತ. ಅದು ಬಿಟ್ಟು ಉಮ್ಮಿ ಅಂತ ಹೇಳಿದ್ರೆ ಒಂದು ನುಕ್ಸಾನ್ ಅಲ್ಲ. ಹುಜೂರ್ ಅವರಿಗೆ ನುಕ್ಸಾನ್ ಇರುವುದಿಲ್ಲ. ಖುಲಿಕ್ತ ಮುಬರ್ರಅಂ ಮಿನ್ ಕುಲ್ಲಿ ಐಬಿ ಕಅನ್ನಕ ಖದ್ ಖುಲಿಕ್ತ ಕಮಾ ತಶಾ. ಹುಜೂರ್ ಅವರೇ ಒಂದು ನ್ಯೂನತೆ ಕೂಡ ನಮಗಿಲ್ಲ, ಒಂದು ನ್ಯೂನತೆ ಕೂಡ ತಮ್ಮಲ್ಲಿಲ್ಲ, ಒಂದು ಕೊರತೆ ಕೂಡ ತಮ್ಮಲ್ಲಿ ತೋರಿಸಲಿಕ್ಕಿಲ್ಲ. ಅನ್ಪಡ್ ಅಂತ ಹೇಳೋ ಈ ಮನುಷ್ಯ, ಈ ಅನ್ಪಡ್ಗಳಿಗೆ ಹುಜೂರ್ ಅವರ ಬಗ್ಗೆ ಗೊತ್ತಿಲ್ಲ. ಹಸ್ಸಾನ್ ಇಬ್ನ್ ಸಾಬಿತ್ ಅವರಿಗೆ ಗೊತ್ತಿತ್ತು. ಅವರು ಹೇಳಿದರು ಖುಲಿಕ್ತ ಮುಬರ್ರಅಂ ಮಿನ್ ಕುಲ್ಲಿ ಐಬ್, ಒಂದೇ ಒಂದು ಐಬ್ ನಿಮ್ಮಲ್ಲಿ ತೋರಿಸಲಿಕ್ಕಿಲ್ಲ. ಉಮ್ಮಿ ಅಂತ ಹೇಳಿದರೆ ಏನು? ಅಲ್ಲಾಹನ ಶಿಷ್ಯ ಅಂತಾಗಿದೆ ಅರ್ಥ. ನಿಜಕ್ಕೆ ಹೇಳಬೇಕಾದ್ರೆ ಅಲ್ಲಾಹು ಡೈರೆಕ್ಟ್ ಆಗಿ ಕಳಿಸಿಕೊಟ್ಟರು. ಈ ದುನಿಯಾದಲ್ಲಿರುವ ಯಾರು ಕೂಡ ಉಸ್ತಾದುಗಳಿಲ್ಲ, ಈ ದುನಿಯಾದಲ್ಲಿರುವ ಯಾರು ಕೂಡ ಅವರಿಗೆ ಕಲಿಸಿಲ್ಲ. ಕಾರಣ ಅವರಿಗೆ ಕಲಿಸುವಷ್ಟು ತಾಕತ್ತಿರುವವರು ಈ ದುನಿಯಾದಲ್ಲಿ ಯಾರು ಇಲ್ಲ. ಇದ್ರೆಲ್ಲೋ ಕಲಿಸುವುದು. ಹುಜೂರ್ ಅವರಿಗೆ ಉಸ್ತಾದ ಆಗುವಷ್ಟು ತಾಕತ್ತಿರುವವರು ಈ ಪ್ರಪಂಚದಲ್ಲಿ ಯಾರಾದರೆ ಯಾರು ಇಲ್ಲ. ಮತ್ತೆ ಯಾರು ಕಲಿಸಬೇಕು? ಅಲ್ಲ ಡೈರೆಕ್ಟ್ ಆಗಿ ಕಲಿಸಬೇಕು. ವಸೀಲ ಮಾತ್ರ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರ ಕಲಿಸಿಕೊಟ್ಟ ಅಷ್ಟೇ. ಈ ಕುರ್ಆನ್ನ ಅರ್ಥ ಗೊತ್ತಿರುವವರು, ಅದರ ತಫ್ಸೀರನ್ನು ಅರಿತವರು, ಅದರ ಆಳವನ್ನು ಅರಿತಿರುವ ಒಬ್ಬ ಮನುಷ್ಯ, ಅವನು ಯಾವತ್ತೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಕ್ಷರಾಭ್ಯಾಸವಿಲ್ಲದ ಒಂದು ವ್ಯಕ್ತಿ ಎಂದು ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಅನ್ಪಡ್ಗಳಿಗೆ ಮಾತ್ರ ಇದು ಹೇಳಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಲೇ ಇಸ್ಲಾಮಿನ ಹೆಸರಲ್ಲಿ ಪೇಟವನ್ನು ಕಟ್ಟಿದಾಗ, ಟೊಪ್ಪಿಯನ್ನು ಹಾಕಿದಾಗ, ಮುಂಡಾಸು ಇರುವಾಗ, ಗಡ್ಡ ಸ್ವಲ್ಪ ದೊಡ್ಡ ಬಿಟ್ಟದಾಗ, ಮೀಸು ಸ್ವಲ್ಪ ಬೋಳಿಸಿದಾಗ, 3/4 ಅಂತ ಪ್ಯಾಂಟ್ ಹಾಕಿದಾಗ ಇದನ್ನೇ ಇಸ್ಲಾಂ ಅಂತ ಹೇಳಿಕೊಂಡು ಯಾರು ಮೋಸ ಹೋಗಬಾರದು. ನಮಾಜ್ ಅಂತ ಹೇಳಿ ಮನೆಗೆ ಬಂದ ಕೂಡಲೇ ಯಾರು ಇಸ್ಲಾಂ ಆಗಲ್ಲ. ಅವರ ವಿಶ್ವಾಸ ಕರೆಕ್ಟ್ ಇರಬೇಕು, ಈಮಾನ್ ಮಜಬೂತ್ ಆಗಿರಬೇಕು. ಈಗ ನಂತರ ವಿಡಿಯೋದಲ್ಲಿ ಬಂದು ಅದು ಬಾಯಿ ತಪ್ಪಿನಿಂದ ಬಂತು ಅಂತ ಹೇಳ್ತಾ ಇದ್ದಾರೆ. ಬಾಯಿ ತಪ್ಪಿನಿಂದ ಈ ರೀತಿಯ ದೊಡ್ಡ ದೊಡ್ಡ ತಪ್ಪುಗಳು ಹೇಗೆ ಬಾಯಿ ತಪ್ಪಿನಿಂದ ಬರ್ತದೆ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅನ್ಪಡ್ ಅಂತ ಹೇಳಿಕೊಂಡು ಬಾಯಿ ತಪ್ಪಿನಿಂದ ಬರ್ತದ? ಅದು ಬಾಯಿ ತಪ್ಪಿನಿಂದ ಬರ್ತದ? ಅದು ಬಾಯಿ ತಪ್ಪಿನಿಂದಲ್ಲ. ನಿಮ್ಮ ಹೃದಯದ ಒಳಗೆ ಬಚ್ಚಿಟ್ಟಂತಹ ಕೆಲವು ಕೊಳಕುಗಳು ಅದು ಕೆಲವೊಂದು ಕಡೆಗಳಲ್ಲಿ ಯುರೋಪ್ನಂತಹ ರಾಷ್ಟ್ರಗಳಿಗೆ ಹೋಗುವಾಗ, ಕೆನಡಾದಂತಹ ರಾಷ್ಟ್ರಗಳಿಗೆ ಹೋಗುವಾಗ ಅದು ಕೆಲವೊಮ್ಮೆ ಹೊರಗೆ ಬರ್ತದಷ್ಟೇ. ಆದ್ದರಿಂದ ಇಂತಹ ಬಿದഈಗಳ ಬಗ್ಗೆ ಈ ಮಾಡಿರುವ ಮನುಷ್ಯರು ಎಚ್ಚರಿಕೆಯಿಂದಿರಬೇಕು. ಯಾವ ಕಾರಣಕ್ಕೂ ಕೂಡ ಈ ವಿಷಯದಲ್ಲಿ ನಾವು ದಾರಿ ತಪ್ಪಬಾರದು. ಟೊಪ್ಪಿ ಹಾಕಿಕೊಂಡು ಗಡ್ಡ ಇಟ್ಟುಕೊಂಡು ತುಂಬಾ ಜನ ಬರ್ತಾರೆ. ಹುಜೂರ್ ಅವರ ಕಾಲದಲ್ಲಿ ಮಸೀದಿ ಕೂಡ ಅವರು ಕಟ್ಟಿದ್ರು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಮಸೀದಿ ಕಟ್ಟಿದ್ರು. ಮಸೀದಿ ಉದ್ಘಾಟನೆಗೆ ಬೇಕಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆದರು. ಹುಜೂರ್ ಅವರನ್ನು ಮಸೀದಿ ಉದ್ಘಾಟನೆಗೆ ಕರೆದರು. ಬೇರೆಯವರ ಅಂಗಡಿ ಉದ್ಘಾಟನೆಗೋ ಅಥವಾ ಇನ್ನಿತರ ಯಾವುದಾದ್ರೂ ಉದ್ಘಾಟನೆಗಲ್ಲ. ಮಸೀದಿ ಉದ್ಘಾಟನೆ ಒಂದು ಮಸೀದಿ ಮಾಡಿದ್ರು. ನಮ್ಮಲ್ಲಿ ಕೆಲವರು ಟೋಪಿ ಹೇನಾ ಉಂಕೋ, जुब्बा पहनते हैं ना, नमाज को जाते हैं ना, बड़ा बड़ा दाढ़ी है ना, मस्जिद बनाते हैं ना, मदरसा भी है ना ಅಂತ ಕೆಲವರು ಹೇಳ್ತಾರೆ. ಆದರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಅವರ ಮುಂದೆ ಒಂದು ಮಸೀದಿಯನ್ನು ಕಟ್ಟಿ ಅದರ ಉದ್ಘಾಟನೆಗೆ ಬೇಕಾಗಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆದರು. ಆಗ ಅಲ್ಲಾಹ್ ತಆಲಾ ಕುರ್ಆನ್ ಮೂಲಕ ಹೇಳುತ್ತಾನೆ, ಲಾ ತಕುಂ ಫೀಹಿ ಅಬದಾ, ಹುಜೂರ್ ಅವರೇ ಆ ಮಸ್ಜಿದ್ಗೆ ನೀವು ಹೋಗಬಾರದು, ಆ ಮಸ್ಜಿದ್ಗೆ ನೀವು ಹೋಗಬಾರದು. ಲ ಮಸ್ಜಿದುನ್ ಉಸ್ಸಿಸ ಅಲಾ ತಖ್ವಾ ಮಿನ್ ಅವ್ವಲಿ ಯೌಮಿನ್ ಅಹqqu ಅನ್ ತಕೂಮ ಫೀಹಿ. ನೀವು ಮೊದಲಿನಿಂದಲೂ ನಮಾಜ್ ಮಾಡ್ತಾ ಇದ್ದ ಮಸ್ಜಿದುಲ್ ಕುಬಾ ಇದೆಯಲ್ವಾ,
ಅಲ್ಲಿ ಹೋಗಿ ನಮಾಜ್ ಮಾಡಿ ಸಾಕು. ಆ ಮುನಾಫಿಕಗಳು ಮಾಡಿರುವ ಮಸ್ಜಿದ್ ದಿರಾರ್ ಅಂತ ಕುರ್ಆನ್ ಹೇಳಿತ್ತು. ಸಮಸ್ಯೆಗಳನ್ನು ಸೃಷ್ಟಿಸುವ ಒಂದು ಮಸ್ಜಿದ್ ಅವರು ಮಾಡಿಕೊಂಡಿದ್ದಾರೆ. ಮಾಡಿದ್ದು ಮಸ್ಜಿದ್, ಆದರೆ ಅವರು ಮಾಡಿದ್ದು ಒಳ್ಳೆದಕ್ಕೆ ಬೇಕಾಗಿ ಅಲ್ಲ, ಇಸ್ಲಾಮಿನ ವಿನಾಶಕ್ಕೆ ಬೇಕಾಗಿ ಅವರು ಮಾಡಿದ್ದು. ಆದ್ದರಿಂದ ಆ ಮಸ್ಜಿದ್ಗೆ ನೀವು ಹೋಗಬಾರದು, ಅದರ ಉದ್ಘಾಟನೆ ನೀವು ಮಾಡಬಾರದು. ನಿಮಗೆ ಲಮಸ್ಜಿದುಲ್ ಉಸ್ಸಿಸ ಅಲಾ ತಖ್ವಾ ಮಿನ್ ಅವ್ವಲಿ ಯೌಮಿನ್, ತಖ್ವಾದ ಮೇಲೆ ಕಟ್ಟಿದ ಆ ಹಳೆಯ ಮಸ್ಜಿದುಲ್ ಕುಬಾ ಇದೆಯಲ್ವಾ, ಅಲ್ಲಿ ಹೋಗಿ ನಮಾಜ್ ಮಾಡಿದರೆ ಫೀಹಿ ರಿಜಾಲುನ್, ಅಲ್ಲಿ ಒಳ್ಳೆ ಒಳ್ಳೆ ಪುರುಷರಿದ್ದಾರೆ, ಅಲ್ಲಿ ಕೆಲವೊಮ್ಮೆ ಹೆಣ್ಮಕ್ಕಳು ಕೂಡ ಬರ್ತಾರೆ. ಕುರ್ಆನ್ ಹೇಳ್ತಾ ಇದೆ, ಕುರ್ಆನ್ ಹೇಳ್ತಾ ಇದೆ, ಹುಜೂರವರ ಕಾಲದಲ್ಲಿ ಟುಪ್ಪಿ ಇಟ್ಟು ಗಡ್ಡ ಇಟ್ಟು ಬಿಳಿ ವಸ್ತ್ರವನ್ನು ಧರಿಸಿ ಮಸ್ಜಿದ್ಗೆ ಇಮಾಮ್ ಜಮಾತಿಗೆ ಬಂದು ಮಸೀದಿಯನ್ನು ಕೂಡ ಕಟ್ಟಿ ಅದರ ಉದ್ಘಾಟನೆಗೆ ಹುಜೂರವರನ್ನು ಕೂಡ ಕರೆದು ಇಮಾಮ್ದಾರಿಗಳಾದ ಮನುಷ್ಯರನ್ನು ಸ್ವಹಾಬಿಗಳನ್ನು ಕೂಡ ವಂಚನೆ ಮಾಡಲಿಕ್ಕೆ ಬೇಕಾಗಿ ಕೆಲವರು ಶ್ರಮಿಸಿ ನೋಡಿದ್ದಾರೆ. ಆದ್ದರಿಂದ ಬಿದ್ಅತ್ ಎಂಬುದು ಎಲ್ಲ ಕಾಲದಲ್ಲೂ ಕೂಡ ಬರ್ತದೆ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಬರ್ತದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಕೂನು ಫಿ ಆಖಿರಿ ಝಮಾನಿ ದಜ್ಜಾಲೂನ ಕಜ್ಜಾಬೂನ್, ಕಿಯಾಮತ್ ದಿನ ಬರುವಾಗ ಕೆಲವು ದಜ್ಜಾಲಗಳು, ಕೆಲವು ಜನರನ್ನು ಕಬಳಿಸುವವರು ಮತ್ತು ಸುಳ್ಳು ಹೇಳುವವರು ಬರ್ತಾರೆ. ಯಅತೂನಕುಂ ಮಿನಲ್ ಅಹಾದೀಸ್ ಮಾ ಲಮ್ ತಸ್ಮഉ ಅಂತುಂ ವಲಾ ಆಬಾኡಕುಂ, ಅವರು ಕೆಲವೊಂದು ವಿಷಯಗಳನ್ನು ತಗೊಂಡು ಬರ್ತಾರೆ, ನಿಮ್ಮ ತಂದೆಯಂದಿರೋ ತಾತಂದಿರೋ ಯಾರು ಕೂಡ ಕೇಳಿರ್ಲಿಕ್ಕಿಲ್ಲ. ಯಾವುದಾದರೂ ಮುಸಲ್ಮಾನರು ಕೇಳಿದ್ದಾರ? ಹುಜೂರ್ನವರಿಗೆ ಏನು ಕೂಡ ಗೊತ್ತಿಲ್ಲ. ಕುರ್ಆನ್ ನಲ್ಲಿ ಗ್ರಾಮರ್ ಮಿಸ್ಟೇಕ್ ಇದೆ, ಹುಜೂರ್ ಅವರು ಉಮ್ಮಿ ಆದ್ದರಿಂದ ಸರಿ ಮಾಡಿಲ್ಲ. ನಮ್ಮ ಪೂರ್ವಿಕರಾದ ನಮ್ಮ ತಂದೆಯಂದಿರೋ ತಾತಂದಿರೋ ಮುತ್ತಾತಂದಿರೋ ಯಾರು ಕೂಡ ಹೇಳದ ಇಂತಹ ಹಲವಾರು ವಾದಗಳೊಂದಿಗೆ ಬರುವ ದಜ್ಜಾಲೂನ ಕಜ್ಜಾಬೂನ್, ಜನರನ್ನು ಕಬಳಿಸುವ, ಸುಳ್ಳು ಹೇಳುವ ಸುಳ್ಳುಕೋರರು ಇಸ್ಲಾಮಿನ ಹೆಸರಲ್ಲಿ ಪೇಟ ಕಟ್ಟುಕೊಂಡು ಬರ್ತಾರೆ, ಗಡ್ಡ ಇಟ್ಟುಕೊಂಡು ಬರ್ತಾರೆ. ಆದರೆ ಅವರ ಕಬಳಿಸುವಿಕೆಯಲ್ಲಿ ನೀವು ಹೋಗಿ ನಿಮ್ಮ ಈಮಾನ್ ನಾಶ ಮಾಡಿಕೊಳ್ಳಬಾರದು. ಅವರ ಕಬಳಿಸುವಿಕೆಯಲ್ಲಿ ನೀವು ನಿಮ್ಮ ಈಮಾನ್ ನಾಶ ಮಾಡಬಾರದು. ಅತ್ಯಂತ ಗೌರವದಿಂದ ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಂದು ಹದೀಸ್ನಲ್ಲಿ ಕಾಣ್ತಾ ಇರುವ ಫೇಮಸ್ ಆದ ಹದೀಸ್, ಕಿಯಾಮತ್ ದಿನ ಬರುವಾಗ 73 ಟೀಮ್ ಬರ್ತದೆ. ಕುಲ್ಲುಹುಂ ಫಿನ್ನಾರ್ ಇಲ್ಲಾ ಮಿಲ್ಲತುನ್ ವಾಹಿದ, ಎಲ್ಲರೂ ಜಹನ್ನಮಿಗೆ ಹೋಗ್ತಾರೆ. 72 ಕೂಡ ಜಹನ್ನಮಿಗೆ, ಒಂದು ಮಾತ್ರ ಜನ್ನತ್ತಿಗೆ ಹೋಗ್ತದೆ. ಸಹಾಬಿಗಳು ಕೇಳಿದ್ರು, ಮನ್ ಹುಂ ಯಾ ರಸೂಲಲ್ಲಾಹ್, ಈ ಜನ್ನತ್ತಿಗೆ ಹೋಗುವ ಟೀಮ್ ಯಾವುದು? ಆ ಸಮಯದಲ್ಲಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಮಾ ಅನ ಅಲೈಹಿ ವ ಅಸ್ಹಾಬಿ, ನಾನು ಮತ್ತು ನನ್ನ ಸಹಾಬಿಗಳು ಯಾವ ದಾರಿಯಲ್ಲಿ ಸಾಗಿದ್ದಾರೋ ಆ ದಾರಿಯಲ್ಲಿ ಹೋಗುವವರು. ಇವತ್ತು ನಾವು ನಮ್ಮ ಉಲಮಾಎ ಕಿರಾಮ್ ಯಾವುದೇ ಒಂದು ಅಹ್ಲು ಸುನ್ನತಿ ವಲ್ ಜಮಾಅತಿನ ಆಶಯಗಳಿಗೆ ಒಂದು ದಲೀಲ್ ಹೇಳಿದರೆ ಅದು ನಾನು ಸ್ವಂತವಾಗಿ ಹೇಳುವುದಲ್ಲ, ಒಂದು ಕುರ್ಆನಿಗೆ ತಫ್ಸೀರ್ ಹೇಳಿದರೆ ಅದು ನಾನು ಸ್ವಂತವಾಗಿ ಹೇಳುವುದಲ್ಲ, ಒಂದು ಇಸ್ತಿಗಾಸಕ್ಕೆ ಒಂದು ನಾವು ದಲೀಲನ್ನು ಹೇಳಿದರೆ ಅದು ನಾನು ಸ್ವಂತವಾಗಿ ಹೇಳುವುದಲ್ಲ, ಒಂದು ಕಬರ್ ಜಿಯಾರತಿಗೆ ನಾನು ದಲೀಲನ್ನು ಹೇಳಿದರೆ ನಾನು ಸ್ವಂತವಾಗಿ ಹೇಳುವುದಲ್ಲ, ಒಂದು ಉರೂಸಿಗೆ ನಾನು ದಲೀಲನ್ನು ಹೇಳಿದರೆ ಅದು ನಾನು ಸ್ವಂತವಾಗಿ ಹೇಳುತ್ತಿರುವುದಲ್ಲ. ಅಹ್ಲು ಸುನ್ನತಿ ವಲ್ ಜಮಾಅತಿನ ಯಾವುದೇ ಆದರ್ಶಗಳಿರಲಿ, ಅದಕ್ಕೆ ಯಾವುದಾದರೂ ಒಂದು ದಲೀಲನ್ನು ನಾನಿಲ್ಲಿ ಹೇಳಿದರೆ ಅದು ನನ್ನ ಉಸ್ತಾದ ನನಗೆ ಹೇಳಿಕೊಟ್ಟದ್ದು, ಅವರಿಗೆ ಅವರ ಉಸ್ತಾದ ಹೇಳಿಕೊಟ್ಟದ್ದು, ಅವರಿಗೆ ಅವರ ಉಸ್ತಾದರ ಉಸ್ತಾದ ಹೇಳಿಕೊಟ್ಟದ್ದು, ಅವರಿಗೆ ಅವರ ಉಸ್ತಾದ ಹೇಳಿಕೊಟ್ಟದ್ದು. ಆ ರೀತಿ ಮಹಾನರಾದ ಮುಹಮ್ಮದ್ ಇಬ್ನ್ ಇದ್ರೀಸ್ ಶಾಫಿഈ ರದಿಯಲ್ಲಾಹು ಅನ್ಹು ಅವರ ಮೂಲಕ ಮಹಾನರಾದ ಅಲಿ ಇಬ್ನ್ ಅಬಿ ತಾಲಿಬ್ ಕರ್ರಮಲ್ಲಾಹು ವಜ್ಹು ಅವರ ಮೂಲಕ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತಲುಪುವ ಒಂದು ಕಳಂಕರಹಿತವಾದ ಯಾವುದೇ ರೀತಿಯ ತೊಂದರೆ ಇಲ್ಲದ ಒಂದು ಸಂಕೋಲೆ ಇದೆ, ಒಂದು ನಿಸ್ಬ ಇದೆ. ಈ ನಿಸ್ಬ ಯಾವ ಬಿದ್ಅತ್ತಿನವನಿಗೆ ಕೂಡ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಈ 72 ಪಾರ್ಟಿಗೂ ಈ ನಿಸ್ಬ ಇಲ್ಲ, ಈ ಒಂದು ಪರಂಪರೆ ಇಲ್ಲ. ಪೂರ್ವಿಕ ಪರಂಪರೆಯ ಬೆಂಬಲವನ್ನು ಕಳಚಿಕೊಂಡ ಒಂದು ವಿಭಾಗವಾಗಿದ್ದಾರೆ ಅವರೆಲ್ಲರೂ ಕೂಡ. ಆದ್ದರಿಂದಲೇ 72 ಕೂಡ ಜಹನ್ನಮಿಗೆ. ನಾವು ಯಾವ ದಲೀಲ್ ಹೇಳಿದರೂ ಕೂಡ ನಮಗೊಂದು ಪರಂಪರೆ ಇದೆ. ಅಲ್ ಇಸ್ಲಾಂ ಬಿಲ್ ಇಸ್ನಾದ್, ಇಸ್ಲಾಂ ಅಂತ ಹೇಳಿದರೆ ಪರಂಪರೆ.
ಯಾವುದಾದರೊಬ್ಬ ಬಗ್ಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿಕೊಂಡು ಬಂದ ಕೂಡಲೇ ಏನಾದರೂ ಒಂದು ಹೇಳಿಬಿಟ್ಟ, ಅದು ಇಸ್ಲಾಂ ಅಲ್ಲ, ಅದು ಇಸ್ಲಾಂ ಅಲ್ಲ. ಅದಕ್ಕೆ ಇಸ್ಲಾಮಿಗೆ ಯಾವ ಸಂಬಂಧವೂ ಸಂಪರ್ಕವೂ ಕೂಡ ಇಲ್ಲ. ಅದು ಇಸ್ಲಾಂ ಅಲ್ಲ. ಇಸ್ಲಾಂ ಯಾವುದು? ಅದಕ್ಕೊಂದು ಪರಂಪರೆ ಇದೆ. ನಮ್ಮ ಉಸ್ತಾದರ ಉಸ್ತಾದಗಳ ಉಸ್ತಾದ್ ಆ ಮೂಲಕ ಬಂದ ಒಂದು ಪರಂಪರೆ. ಈ ಪರಂಪರೆಯ ಕೊಂಡಿಯನ್ನು ಕಳಚಿಕೊಂಡು ಬಿಟ್ಟರೆ ನಂತರ ಅದಕ್ಕೆ ಇಸ್ಲಾಂ ಅಂತ ಯಾರು ಕೂಡ ಹೇಳಲ್ಲ. ಹೆಸರಿಗೆಲ್ಲರೂ ಕೂಡ ಇಸ್ಲಾಂ ಇಸ್ಲಾಂ ಮುಸ್ಲಿಂ ಮುಸ್ಲಿಂ ಅಂತ ಹೇಳ್ತಾರೆ ಹೊರತು ಅವರಿಗೆ ಇಸ್ಲಾಮಿಗೆ ಬಂದವಿರಲ್ಲ. ನಂತರ ಅವರಿಗೆ ಬಾಯಿಗೆ ಬಂದಾಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅನ್ಪಡ್ ಅಂತ ಹೇಳಲಿಕ್ಕೆ ಮಅದಲ್ಲಾಹ್ ಅವರ ನಾಲಿಗೆ ಬರ್ತದೆ. ಕಾರಣ ಅವರಿಗೆ ಇಸ್ಲಾಮಿಗೆ ಸಂಪರ್ಕವಿಲ್ಲ, ಅವರಿಗೂ ಹಬೀಬಿಗೆ ಪರಂಪರೆ ಇಲ್ಲ. ಅವರು ಬಾಯಿಗೆ ಬಂದದ್ದು ಹೇಳಿಬಿಡ್ತಾರೆ. ಕುರ್ಆನ್ ನಲ್ಲಿ ತಪ್ಪಿದೆ ಅಂತ ಹೇಳ್ತಾರೆ. ಕುರ್ಆನ್ ನಲ್ಲಿ ಹೇಗೆ ತಪ್ಪು ಬರ್ತದೆ? ಇನ್ನ ನಹ್ನು ನzzalna الذಿಕ್ರ ವಇನ್ನಾ ಲಹು ಲಹಾಫಿಜೂನ್. ನಾವು ಅದನ್ನು ಇಲ್ಲಿ ಅವತೀರ್ಣಗೊಳಿಸಿದ್ದೇವೆ, ನಾವು ಅದನ್ನು ಹಿಫಾಜತ್ ಮಾಡ್ತೇವೆ, ಕಾಪಾಡುತ್ತೇವೆ ಎಂದು ಕುರ್ಆನ್ ನಲ್ಲಿ ಅಲ್ಲಾಹ್ ಹೇಳಿದ. ಒಂದು ವೇಳೆ ಗ್ರಾಮರ್ ಮಿಸ್ಟೇಕ್ ಬಂದಾಗ ಹುಜೂರ್ ಅವರಿಗೆ ಗೊತ್ತಿಲ್ಲ ಅಂತ ಭಾವಿಸಿ ಅಲ್ಲ ಹೇಳಿಕೊಂಡು ಸರಿ ಮಾಡಲಿಕ್ಕೆ ಆಗಲ್ವ ಅಲ್ಲಾಹನಿಗೆ? ಇದು ಕೇವಲ ಹುಜೂರ್ ಅವರನ್ನು ಮಾತ್ರ ತಮಾಷೆ ಮಾಡುತ್ತಿರುವುದಲ್ಲ, ಇದು ಕುರ್ಆನ್ ಅನ್ನು ತಮಾಷೆ ಮಾಡುತ್ತಿರುವುದು, ಇದು ಅಲ್ಲಾಹುವನ್ನು ತಮಾಷೆ ಮಾಡುತ್ತಿರುವುದು. ಇದು ಇಸ್ಲಾಮಿನಿಂದ ಹೊರಹೋಗುವ ಮುರ್ತದ್ದಾದ ಒಂದು ವಾದ. ಅಲ್ಲಾಹನನ್ನು ತಮಾಷೆ ಮಾಡಿ, ಕುರ್ಆನ್ ಅನ್ನು ತಮಾಷೆ ಮಾಡಿ, ಹುಜೂರ್ ಅವರನ್ನು ತಮಾಷೆ ಮಾಡುವ ಈ ಅತ್ಯಂತ ದುರಂತಕಾರಿಯಾದ ಸಂಗತಿ ಖಂಡಿತವಾಗಿಯೂ ಒಂದು ಅನ್ಪಡಿಗೆಲ್ಲದೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮುಂಡಾಸು ಕಟ್ಟಿ ಗಟ್ಟೆಗಿಟ್ಟುಕೊಂಡು ಬದುಕುತ್ತಿರುವ ಕೆಲವು ಅನ್ಪಡಿಗಳು, ಅವರ ಶರ್ರಿನಿಂದ ಅಲ್ಲಾಹು ಈ ಉಮ್ಮತ್ತನ್ನು ಅಲ್ಲಾಹು ಕಾಪಾಡಲಿ.